ನಿನ್ನ ಹೊರತು ಯಾರೂ ಇಲ್ಲ, ನಿನ್ನ ರಕ್ಷಣೆ ನನಗೆ ಸಾಕು, ನಿನ್ನಲ್ಲೇ ಸಂತೋಷಿಸುವೆ. ಯೆಹೋವನಂತೆ ಪವಿತ್ರನಿಲ್ಲ, ನಿನ್ನ ಹೊರತು ಯಾರೂ ಇಲ್ಲ, ನಿನ್ನ ರಕ್ಷಣೆ ನನಗೆ ಸಾಕು, ನಿನ್ನಲ್ಲೇ ಸಂತೋಷಿಸುವೆ. ಯೆಹೋವ ನನ್ನ ಬಂಡೆ, ಯೆಹೋವ ನನ್ನ ಕೋಟೆ, ಯೆಹೋವ ನನ್ನ ಬಂಡೆ, ಯೆಹೋವ ನನ್ನ ಕೋಟೆ. ನೀನೇ ರಕ್ಷಕನು, ನೀನೇ ಸಹಾಯಕನು, ನೀನೇ ನನ್ನ ಆಶ್ರಯವು. ನೀನೇ ರಕ್ಷಕನು, ನೀನೇ ಸಹಾಯಕನು, ನೀನೇ ನನ್ನ ಆಶ್ರಯವು. ಯೆಹೋವನಂತೆ ಪ್ರೀತಿಸುವವನಿಲ್ಲ, ನಿನ್ನ ಹೊರತು ಯಾರೂ ಇಲ್ಲ, ನಿನ್ನ ಕೃಪೆಯೇ ನನಗೆ ಸಾಕು, ನಿನ್ನಲ್ಲೇ ಆನಂದಿಸುವೆ. ಯೆಹೋವನಂತೆ ಪ್ರೀತಿಸುವವನಿಲ್ಲ, ನಿನ್ನ ಹೊರತು ಯಾರೂ ಇಲ್ಲ, ನಿನ್ನ ಕೃಪೆಯೇ ನನಗೆ ಸಾಕು, ನಿನ್ನಲ್ಲೇ ಆನಂದಿಸುವೆ. ಯೆಹೋವ ನನ್ನ ಬಂಡೆ, ಯೆಹೋವ ನನ್ನ ಕೋಟೆ, ಯೆಹೋವ ನನ್ನ ಬಂಡೆ, ಯೆಹೋವ ನನ್ನ ಕೋಟೆ. ನೀನೇ ರಕ್ಷಕನು, ನೀನೇ ಸಹಾಯಕನು, ನೀನೇ ನನ್ನ ಆಶ್ರಯವು. ನೀನೇ ರಕ್ಷಕನು, ನೀನೇ ಸಹಾಯಕನು, ನೀನೇ ನನ್ನ ಆಶ್ರಯವು. ಪ್ರಿಯರೇ, ಈ ಹಾಡು ದೇವರ ನಂಬಿಗಸ್ತ ಸೇವಕಿಯಾದ ಹನ್ನಾಳ ಜೀವನವನ್ನು ನಮಗೆ ನೆನಪಿಸುತ್ತದೆ. ಹನ್ನಾಳು ಅನೇಕ ವರ್ಷಗಳ ಕಾಲ ಸಂತಾನವಿಲ್ಲದೆ ದುಃಖ ಅನುಭವಿಸಿದಳು. ಜನರು ಅವಳನ್ನು ಅಪಹಾಸ್ಯ ಮಾಡಿದರು, ನಿಂದನೆ ಮಾಡಿದರು. ಆದರೆ ಅವಳು ತನ್ನ ನೋವನ್ನು ಜನರ ಮುಂದೆ ಅಲ್ಲ, ದೇವರ ಮುಂದೆ ಹೇಳಿಕೊಂಡಳು. ದೇವರು ಅವಳ ಪ್ರಾರ್ಥನೆಯನ್ನು ಆಲಿಸಿ ಸಮುಯೇಲನೆಂಬೊಬ್ಬ ಮಗನನ್ನು
ಅನುಗ್ರಹಿಸಿದನು. ದೇವರ ಕೊಟ್ಟ ಮಗನನ್ನು ಮತ್ತೆ ದೇವರಿಗೆ ಸಮರ್ಪಿಸಿದಳು. ಆಗ ಅವಳು ಹಾಡಿದ ಸ್ತುತಿಯ ಮೊದಲ ಮಾತು ಹೀಗಿತ್ತು: ಯೆಹೋವನಂತೆ ಪವಿತ್ರನಿಲ್ಲ, ನಿನ್ನ ಹೊರತು ಯಾರೂ ಇಲ್ಲ. ಹನ್ನಾಳ ಸಂತೋಷವು ಮಗನಲ್ಲಿರಲಿಲ್ಲ, ಅದು ದೇವರಲ್ಲಿತ್ತು. ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವರಲ್ಲಿತ್ತು. ಇಂದು ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು, ಕಣ್ಣೀರು, ದುಃಖಗಳು, ಅಪಹಾಸ್ಯಗಳು, ನಿಂದೆಗಳು, ಉತ್ತರವಿಲ್ಲದ ಅನೇಕ ಪ್ರಶ್ನೆಗಳು ಕಾಡಬಹುದು. ಆದರೆ ಹನ್ನಾಳಂತೆ ನಾವು ನಮ್ಮ ಭಾರವನ್ನು ದೇವರ ಪಾದಗಳಲ್ಲಿಡೋಣ. ದೇವರು ತನ್ನ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವಾತನಾಗಿದ್ದಾನೆ. ಆತನು ನಮ್ಮ ಅಳುವನ್ನು ಸಂತೋಷವಾಗಿ ಬದಲಾಯಿಸುವಾತನು. ಯೆಹೋವನಂತೆ ಪವಿತ್ರನಿಲ್ಲ, ನಿನ್ನ ಹೊರತು ಯಾರೂ ಇಲ್ಲ. ಇದು ಹನ್ನಾಳ ಸಾಕ್ಷಿ ಮಾತ್ರವಲ್ಲ, ನಮ್ಮೆಲ್ಲರ ಜೀವನದ ಸಾಕ್ಷಿಯೂ ಆಗಲಿ. ಆಮೇನ್.